ನಮಸ್ಕಾರ. ನಾನು ಇವತ್ತಿನಿಂದಲೇ SLV ಪಬ್ಲಿಕ್ ಅಕಾಡೆಮಿ ಶಾಲೆ ಎನ್ ನಾರಾಯಣಕೆರೆ ಬಳಿ ಬಂದಿದ್ದೇನೆ. ಇಲ್ಲಿ ಇರ್ತಕ್ಕಂಥ ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ನಾಗರಾಜ್ ಸರ್ ಅವರಿಗೆ ಹಾಗೂ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಸರ್ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೂ ಇಲ್ಲಿನ ಶಿಕ್ಷಕ ವೃಂದ ವರ್ಗದವರಿಗೆ ಮತ್ತು ಇಲ್ಲಿನ ಸ್ಟಾಫ್ ಅವ್ರಿಗೆ ನನ್ನ ನಮಸ್ಕಾರಗಳು ಹೇಳ್ತೀನಿ. ಯಾತಕ್ಕಂತಂದರೆ ಈ ಮೊದಲನೇ ವರ್ಷದಲ್ಲಿ ನನ್ನ ಜೂನ್ ಪ್ರಾರಂಭ ಆದಾಗ ನನ್ನ ಮಗಳನ್ನ ಜಾಯಿನ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಕೆಲವಾರು ಶಾಲೆಗಳಲ್ಲಿ ನಾನು ಓಡಾಡಿದೆ. ಲಾಸ್ಟ್ ಟೈಮು ನಾನು ನನ್ನ ಮಗಳನ್ನ ನರ್ಸರಿಗೆ ಬೇರೆ ಕಡೆ ಶಾಲೆಗೆ ಸೇರಿಸಿದ್ದೆ. ಬಟ್ ಹೋಗ್ಬೇಕಾದ್ರೆ ಬರಬೇಕಾದ್ರೆ ತುಂಬ ಟೈಮ್ ತೊಗೊಳ್ತಾ ಇತ್ತು. ಹೋಗ್ಬೇಕಾದ್ರೆ ಶಾಲೆಗೆ ಒಂದೂವರೆ ಗಂಟೆ ತಗೊತಾ ಇತ್ತು. ಬರಬೇಕಾದ್ರೆ 1.5 ಗಂಟೆ ತಗೊತಾ ಇತ್ತು. ಬೆಳಗಿನ ಜಾವ ಎದ್ದಿದ ಕೂಡಲೇ 7 ಗಂಟೆಗೆ ನನ್ನ ಮಗಳನ್ನ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಆದ್ದರಿಂದ ನನ್ನ ಮಗಳಿಗೆ ಆರೋಗ್ಯ ಸ್ವಲ್ಪ ಏರುಪೇರು ಆಗ್ತಾ ಇತ್ತು. ಹಾಗೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಮ್ಗಳಿಗೂ ಸಹ ಸ್ಟ್ರೆಸ್ ಆಗ್ತಾ ಇತ್ತು. ಹಾಗಾಗಿ ನಾನು ಯಾವುದಾದ್ರೂ ಒಂದು ಒಳ್ಳೆ ಶಾಲೆ ಇರ್ಬೋದಲ್ಲ ಅಂತೇಳ್ಬಿಟ್ಟು ಹುಡುಕಾಟ ಮಾಡ್ತಾ ಬಂದೆ. ಹಾಗೆ ನನಗೆ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ಇಲ್ಲಿ ನಾರಾಯಣಕೆರೆಯಲ್ಲಿ ಒಂದು ಶಾಲೆ ಓಪನ್ ಆಗಿದೆ, SLV ಪಬ್ಲಿಕ್ ಅಕಾಡೆಮಿ ಶಾಲೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗೆ ನಾನು ಇಲ್ಲಿ ಬಂದಾಗ ಈ ಶಾಲೆಯಲ್ಲಿ ನಾನು ಎಲ್ಲ ಎನ್ಕ್ವೈರಿ ಮಾಡಿದೆ. ಬಟ್ ಹೊಸದಾಗಿ ಕಟ್ಟಡ ಮಾಡಿದ್ರು. ಎಲ್ಲ ಥರದ್ದು ಸ್ಪೆಷಾಲಿಟಿ, ಒಂದು ಮೂಲಭೂತ ಸೌಕರ್ಯ, ಒಂದು ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಒಂದು ಪ್ಲೇ ಗ್ರೌಂಡ್ ಆಗಿರ್ಬೋದು, ಹಾಗೆ ಒಂದು ಕಂಪ್ಯೂಟರ್ ಶಿಕ್ಷಣ, ಆನಂತರ ಯೋಗ ಅಭ್ಯಾಸ, ಒಂದು ಕರಾಟೆ, ಮತ್ತು ಒಂದು ಏನು ಡೈಲಿ ಶಾಲೆಯಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅದನ್ನು ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಾನು ಬಂದು ನನ್ನ ಮಗಳನ್ನ ಜಾಯಿನ್ ಮಾಡಿಸಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಇಚ್ಛೆ ಪಟ್ಟೆ. ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ನಮ್ಮ ಹತ್ತಿರ ಸಮೀಪದಲ್ಲಿ ಇರ್ತಕ್ಕಂಥ ಶಾಲೆ ಸಿಕ್ಕರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಟ್ಟಿದ್ದೆ. ಹಾಗೆ ಇಲ್ಲೊಂದು ಶಾಲೆ ಪ್ರಾರಂಭ ಆಗಿದ್ದನ್ನು ನೋಡಿಬಿಟ್ಟು ಬಂದೆ. ನನ್ನ ಮಗಳನ್ನ ಜಾಯಿನ್ ಮಾಡಿಸಿದೆ. ಆಮೇಲೆ ಇಲ್ಲಿ ಒಂದು ಫೀಸಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಕಡಿಮೆ ವೆಚ್ಚದಲ್ಲಿ ಫೀಸು ಮತ್ತು ಉತ್ತಮವಾದ ಶಿಕ್ಷಣ ಕೊಡ್ತಾ ಇದ್ದಾರೆ. ಇಲ್ಲಿ ಈಗ ಯಾರಾದರೂ ಜಾಯಿನ್ ಮಾಡಿಸ್ಬೇಕು ಅಂತ ಇಷ್ಟಪಟ್ಟಿದ್ರೆ ನನ್ನ ಸ್ನೇಹಿತರ ವರ್ಗದವರು, ಪೇರೆಂಟ್ಸು, ನಿಮ್ಮ ಸ್ನೇಹಿತರಿಗೆ ಮಕ್ಕಳಿಗೆ ಯಾರಿಗಾದ್ರೂ ಜಾಯಿನ್ ಮಾಡಿಸ್ಬೇಕು ಅಂತಂದರೆ ಒಂದು ಸಾರಿ ಈ SLV ಪಬ್ಲಿಕ್ ಅಕಾಡೆಮಿ ಶಾಲೆ ನಾರಾಯಣಕೆರೆಗೆ ಬಂದು ವಿಸಿಟ್ ಕೊಟ್ಟು ಇಲ್ಲಿ ಇರ್ತಕ್ಕಂಥ ಅಪಾಯಿಂಟ್ ಮಾಡ್ಕೊಂಡಿರ್ತಕ್ಕಂಥ ಒಳ್ಳೆ ನುರಿತ ಶಿಕ್ಷಕರನ್ನ ಎನ್ಕ್ವೈರಿ ಮಾಡಿಕೊಂಡು, ಆನಂತರ ಸ್ಟಾಫ್ನ ಎನ್ಕ್ವೈರಿ ಮಾಡಿಕೊಂಡು, ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಅದನ್ನು ಎನ್ಕ್ವೈರಿ ಮಾಡಿಕೊಂಡು, ಎಜುಕೇಷನ್ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಎನ್ಕ್ವೈರಿ ಮಾಡಿಕೊಂಡು ನೀವು ನಿಮ್ಮ ಮಕ್ಕಳನ್ನು ಜಾಯಿನ್ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿರ್ತಕ್ಕಂಥ ಶಿಕ್ಷಕರು ಇಲ್ಲಿ ಕಡಿಮೆ ಸ್ಟೂಡೆಂಟ್ ಇರೋದ್ರಿಂದ ಪ್ರತಿ ಒಂದೊಂದು ಇಂಡಿವಿಜುವಲ್ಲು ಮಕ್ಕಳಿಗೆ ಅದು ಗಮನಿಸಿ ಅವರಿಗೆ ಏನು ಶಿಕ್ಷಣ ಕೊಡಬೇಕು, ಯಾವ ರೀತಿ ಅವ್ರು ಪ್ರಿಪ್ರೇಷನ್ ಮಾಡಬೇಕು, ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋದನ್ನ ಫೌಂಡೇಶನ್ ಈಸ್ ಬೆಸ್ಟ್ ಅಂತಂದರೆ, ಫೌಂಡೇಶನ್ನಲ್ಲಿ ನಾವು ಯಾವ ರೀತಿ ಮಕ್ಕಳಿಗೆ ಬುನಾದಿ ಹಾಕ್ಕೊಟ್ರೆ ಮುಂದಿನ ದಿನಗಳಲ್ಲಿ ಅಷ್ಟೇ ಚೆನ್ನಾಗಿ ಅವರು ಏಳಿಗೆ ಆಗ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ. ಹಾಗೆ ಇವರು ಮಾಡ್ತಾರೆ ಅಂತ ನನಗೊಂದು ಭರವಸೆ ಇದೆ ಅಂತೇಳ್ಬಿಟ್ಟು ನನಗೆ ಇಷ್ಟ ಇದೆ. ಹಾಗೆ ಇಲ್ಲಿ ಒಂದು ಸಾರಿ ಯಾರು ನನ್ನ ಸ್ನೇಹಿತರು ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಬಂದು ಒಂದು ಸಾರಿ ವಿಸಿಟ್ ಮಾಡಿಬಿಟ್ಟು ಈ ಶಾಲೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ತಿಳ್ಕೊಂಡು ನೀವು ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಮತ್ತು ಅನುಕೂಲ ಪಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಸ್ಟಾಫ್ ಆ್ಯಂಡ್ ಶಿಕ್ಷಕ ವೃಂದದವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.